ದಿನ ಸಮಾಚಾರದ ಮತ್ತೊಂದು ವಿಚಾರದ ಕಡೆಗೆ ಹೋಗೋಣ. ಈಗ ನಾವು ಚುನಾವಣೆಯನ್ನ ಕದಿಯಲಾಗ್ತಿದೆ ಅಂತ ಕಳೆದ ದಿನ ಸಮಾಚಾರದ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ. ಈಗ ಮುಂದುವರೆದು ನೋಡೋದಾದ್ರೆ ಇದನ್ನ ನಾವು ಬಿಹಾರಕ್ಕೆ ಈಗ ತೆಗೆದುಕೊಂಡು ಹೋಗೋಣ. ಯಾಕಂದ್ರೆ ಬಿಹಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಂಸತ್ ಅಧಿವೇಶನದಲ್ಲಿ ಕಳೆದ 4 ದಿನಗಳಿಂದ ಇದೇ ಪ್ರಸ್ತಾಪ ಆಗ್ತಿದೆ. ಚುನಾವಣೆಯಲ್ಲಿ ಸಿರ್ ಅಂತ ಮಾಡ್ತಿದ್ದಾರೆ. ಅಂತಂದ್ರೆ ಪರಿಷ್ಕೃತ ಮತದಾರರ ಪಟ್ಟಿ, ತೀವ್ರ ಪರಿಷ್ಕೃತ ಮತದಾರರ ಪಟ್ಟಿಯನ್ನ ರಚನೆ ಮಾಡ್ತಿದ್ದಾರೆ. ಇದಕ್ಕೆ ಚುನಾವಣಾ ಆಯೋಗ ಅನುಸರಿಸುತ್ತಿರುವಂತಹ ಕ್ರಮಗಳು ಮತ್ತು ಅಳವಡಿಸಿಕೊಂಡಿರುವಂತಹ ಮಾನದಂಡಗಳು, ಸಮಯದ ಮಿತಿ ಇವೆಲ್ಲವೂ ಕೂಡ ಪ್ರಶ್ನೆಗೆ ಒಳಪಟ್ಟಿದೆ. ಎಡಿಆರ್ ಸೇರಿದಂತೆ ಅನೇಕ ಸಂಸದರು, ಪಕ್ಷಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಒಂದು ಸಲಹೆಯನ್ನ ಕೊಡ್ತು ಚುನಾವಣಾ ಆಯೋಗಕ್ಕೆ. ನೀವ್ ಯಾಕೆ ಆಧಾರ್ ಕಾರ್ಡ್ ಅನ್ನ ಅಥವಾ ಚುನಾವಣಾ ಹಿಂದಿನ ಮತದಾರ ಚುನಾವಣಾ ಚೀಟಿಯನ್ನ ಅಥವಾ ರೇಷನ್ ಕಾರ್ಡ್ ಅನ್ನ ನೀವ್ ಅದನ್ನ ಬಳಸಬಹುದಲ್ಲ, ಒಂದು ದಾಖಲೆಯಾಗಿ ಬಳಸಬಹುದಲ್ಲ ಅಂತ. ಆದ್ರೆ ಅದನ್ನ ದಾಖಲೆಯಾಗಿ ಬಳಸೋದಕ್ಕೆ ಚುನಾವಣಾ ಆಯೋಗ ಸಿಗ್ತಾ ಇಲ್ಲ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ತೇಜಸ್ವಿ ಯಾದವ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಡ್ತಿದ್ದಾರೆ. ಏನಂದ್ರೆ, ನಾವು ಚುನಾವಣೆಯನ್ನ ಬಹಿಷ್ಕಾರ ಮಾಡೋದ್ರ ಕುರಿತಾಗಿನೂ ಆ ಸಾಧ್ಯತೆ ಕುರಿತಾಗಿನೂ ನಾವು ಯೋಚನೆ ಮಾಡ್ತಿದೀವಿ ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡದಾದ ಬೆಳವಣಿಗೆ ಇದು, ಬಹಳ ಆತಂಕವನ್ನು ಕೂಡ ಮೂಡಿಸುತ್ತೆ. ಯಾಕೆಂದ್ರೆ ಪ್ರಜಾಪ್ರಭುತ್ವ ಅನ್ನೋದೇ ಪ್ರಜೆಗಳು ತೀರ್ಮಾನವನ್ನ ಮಾಡಬೇಕು, ತಪ್ಪು ಸರಿಗಳ ಆಚೆ ಚುನಾವಣೆಗಳಾಗಬೇಕು, ಸರಿಯಾದವರು ಆರಿಸಿ ಬರಬೇಕು, ಅದೆಲ್ಲರ ಆಶೆ ಆಗಿರುತ್ತೆ. ಬದಲಾಗಬಹುದು ರೂಪುರೇಷೆಗಳು ಮತ್ತು ಕೆಲವು ಸನ್ನಿವೇಶಗಳು ಬದಲಾಗಬಹುದು. ಆದ್ರೆ ಚುನಾವಣೆಯನ್ನೇ ಬಹಿಷ್ಕರಿಸುವ ಮಾತುಗಳನ್ನ ಅವ್ರು ಆಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಕೊಡ್ತಿರೋ ಕಾರಣ ಏನಂದ್ರೆ, ಸುಮಾರು 52 ಲಕ್ಷ ಮತದಾರರನ್ನ ಇದರಿಂದ ಹೊರಗಿಡೋ ಪ್ರಯತ್ನ, 52 ಲಕ್ಷದಿಂದ 1 ಕೋಟಿ ಮತದಾರರನ್ನ ಇದರಿಂದ ಹೊರಗಿಡೋ ಪ್ರಯತ್ನ ಮಾಡ್ತಿದ್ರೆ ಅಂತ ಚುನಾವಣೆಯನ್ನ ನಡೆಸಿ ಏನ್ ಪ್ರಯೋಗ? ಗೆಲ್ಲೋದಕ್ಕೆ ನೀವೊಂದು ಬ್ಲೂ ಪ್ರಿಂಟ್ ಅನ್ನ ಸಿದ್ಧ ಮಾಡಿ ಏನ್ ಮಾಡ್ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವ್ ಅದಕ್ಕೆ ಬಂದು ಯಾಕೆ ಪಾರ್ಟಿಸಿಪೇಟ್ ಮಾಡಿ ನಾವ್ ಯಾಕೆ ಸ್ಪರ್ಧೆ ಮಾಡ್ಬೇಕು ಅನ್ನೋ ಅವ್ರು ಕೇಳ್ತಾ ಇರೋದು. ನಾವು ಕೇಳಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಜೂನ್ 25ರಿಂದ ಜುಲೈ 25 ಒಂದು ತಿಂಗಳ ಅವಧಿಯಲ್ಲಿ ನೀವು ಸುಮಾರು 7.29 ಕೋಟಿ ಮತದಾರರನ್ನ ಪರಿಷ್ಕರಣೆ ಮಾಡೋದಕ್ಕೆ ಸಾಧ್ಯನಾ ಅಂತ ಹಿರಿಯ ಪತ್ರಕರ್ತರು ನಡೆಸಿದಂತ ಒಂದು ಪತ್ರಿಕಾ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು ಇತ್ತೀಚೆಗೆ. ಆ ವಿಡಿಯೋದಲ್ಲಿ ಹೇಗೆ ಅಲ್ಲಿನ ಚುನಾವಣಾಧಿಕಾರಿಗಳು ಮತ್ತು ಲೋಕಲ್ ಅಧಿಕಾರಿಗಳು ಈ ಮತಗಳನ್ನ ಕದಿಯೋ ಪ್ರಯತ್ನವನ್ನ ಹೇಗ್ ಮಾಡ್ತಾ ಇದ್ದಾರೆ, ಹೇಗೆ ದಾಖಲೆಗಳನ್ನ ತಿರ್ಸ್ತಾ ಇದ್ದಾರೆ, ಸತ್ತವರ ಹೆಸರಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಅದೆಲ್ಲವನ್ನ ವಿಡಿಯೋ ಸಮೇತವಾಗಿ ಬಹಿರಂಗ ಪಡಿಸಿದ್ರು. ದುರದೃಷ್ಟ ಅಂದ್ರೆ ಅವ್ರ ವಿರುದ್ಧನೇ FIR ಅನ್ನ ಹಾಕಲಾಗಿದೆ, ಅದು ಬೇರೆ ವಿಚಾರ. ಇಷ್ಟೆಲ್ಲಾ ಗೊಂದಲಗಳಿರುವಾಗ ನೀವು ತೀವ್ರ ಪರಿಷ್ಕರಣೆ ಅಂತ ಮಾಡಿ ಸುಮಾರು 1 ಕೋಟಿ ಜನರನ್ನ ನೀವು ಈ ಮತದಾನದಿಂದ ಇನ್ನೇನು 2-3 ತಿಂಗಳಲ್ಲೇ ಇದೆ ಮತದಾನದಿಂದ ಹೊರಗಿರೋದೇ ಆದ್ರೆ ಅದು ಯಾವ ತರದ ಚುನಾವಣೆ ಅಂತ. ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಚುನಾವಣಾ ಆಯೋಗವೇ ಹೇಳೋ ಪ್ರಕಾರ ಸುಮಾರು 52 ಲಕ್ಷ ಜನ ಅಂತ ಅನ್ಸುತ್ತೆ. 52 ಲಕ್ಷ ಜನ ಸರಿಯಾದ ದಾಖಲೆಗಳನ್ನ ಹೊಂದಿಲ್ಲ ಮತ್ತು ಅವರಿಗೆ ಮತದಾನ ಮಾಡೋದಕ್ಕೆ ಸಮರ್ಥರಲ್ಲ ಅಂತ ಚುನಾವಣಾ ಆಯೋಗ ಹೇಳೋ ಹೊತ್ತಿಗೆ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದೇನು ಅಂದ್ರೆ, ಕಳೆದ 1 ವರ್ಷದ ಹಿಂದೆ ಲೋಕಸಭೆ ಚುನಾವಣೆ ಮಾಡ್ತಾರಲ್ಲ, ಆ ಚುನಾವಣೆಯಲ್ಲಿ ಇವರೆಲ್ಲರೂ ಕೂಡ ಮತ ಹಾಕಿದ್ದಾರೆ. ಯಾವ ಪಕ್ಷಕ್ಕೆ ಹಾಕಿದ್ದಾರೆ, ಯಾವ ಅಭ್ಯರ್ಥಿಗೆ ಹಾಕಿದ್ದಾರೆ ಅದು ಬೇರೆ. ಈ 52 ಲಕ್ಷನೋ ಅಥವಾ 62 ಲಕ್ಷನೋ ಅಥವಾ 1 ಕೋಟಿನೋ ಈಗ ಯಾನ್ ತೆಗೆದು ಹಾಕ್ತಿದ್ದೀರಿ ಅವರೆಲ್ಲರೂ ಮತದಾನವನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಚುನಾವಣೆಯನ್ನ ರದ್ದು ಮಾಡ್ತೀರಾ? ಆ ತೀರ್ಮಾನವನ್ನು ತಗೋತೀರಾ? ಅಲ್ಲಿ ತಪ್ಪಾಗಿದೆ. ಯಾರು ಮತದಾನಕ್ಕೆ ಅರ್ಹರಲ್ವೋ, ಯಾರು ಬೋಗಸ್ ಮತದಾರಿದ್ದಾರೋ ಅವರೆಲ್ಲರೂ ಬಂದು ಮತ ಹಾಕಿದ್ದಾರೆ. ಹಾಗಾಗಿ ಆ ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ, ನಿಷ್ಪಕ್ಷಪಾತವಾಗಿ ನಡೆದಿಲ್ಲ, ಆ ಚುನಾವಣೆಯಲ್ಲಿ ಮೋಸ ಆಗಿದೆ ಅಂತ ಆಯೋಗ ಅಥವಾ ಸರ್ಕಾರ ಅದನ್ನ ರದ್ದು ಮಾಡ್ಬೇಕಾಗತ್ತೆ. ಏಕೆಂದ್ರೆ 1 ವರ್ಷದ ಅವಧಿಯಲ್ಲಿ ನೀವು 52 ಲಕ್ಷ ಜನರನ್ನ ಅಥವಾ 1 ಕೋಟಿ ಜನರನ್ನ ಈ ಮತದಾರರ ಪಟ್ಟಿಯಿಂದ ಹೊರಗಿಡೋದೇ ಆದ್ರೆ ಅವ್ರು ಹಿಂದೆ ಹಾಕಿರುವಂತ ಮತಕ್ಕೆ ಬೆಲೆಯನ್ನ ತಗೊಂಡು ಅದರಿಂದ ಆಯ್ಕೆಯಾಗಿ ಬಂದಿರುವಂತ ಅಭ್ಯರ್ಥಿಗಳ ಕಥೆ ಏನು, ಅದರಿಂದ ರಚನೆ ಆಗಿರುವಂತ ಸರ್ಕಾರಗಳೇನು? ಅಲ್ಲಿ ನೀವು ಅವಕಾಶವನ್ನ ಕೊಟ್ಟು ಈಗ ಅದು ಚುನಾವಣೆ ನಡೀತಿರೋ ಹೊತ್ತಿಗೆ ಪರಿಷ್ಕರಣೆ ಮಾಡೋ ಉದ್ದೇಶ ಏನಿದೆ? ಮೊದಲೇ ಮಾಡ್ಬೇಕಾಗಿತ್ತು. ಈಗ ಬೇಗ ದೇಶವ್ಯಾಪಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸರಿ, ಅದನ್ನ ಮಾಡಿ. ಏಕೆಂದ್ರೆ ಬೇರೆ ಬೇರೆ ಹಂತದಲ್ಲಿ ಚುನಾವಣೆಗಳಿರತ್ತೆ. 1 ತಿಂಗಳಲ್ಲಿ ಅತ್ಯಂತ ತ್ವರಿತವಾಗಿ ಈ ಪರಿಷ್ಕರಣೆ ಮಾಡ್ಬೇಕು ಅನ್ನೋದ್ರ ಅರ್ಥ ಏನು? ಈ ಪರಿಷ್ಕರಣೆಯನ್ನ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಮಾಡಿಲ್ಲ? ಅವರನ್ನೆಲ್ಲ ಯಾಕೆ ಮತ ಹಾಕೋಕ್ ಅವಕಾಶ ಮಾಡ್ಕೊಟ್ರಿ? ಈ ಬೋಗಸ್ ಮತದಾರರು ಹಾಕಿರೋ ಮತವನ್ನ ತಗೊಂಡು ಗೆದ್ದವ್ರದ್ದು ಅದು ಅನೂರ್ಜಿತ ಮಾಡ್ಬೇಕಲ್ಲ, ಅದು ಊರ್ಜಿತ ಹೇಗಾಗತ್ತೆ? ಸಿಂಧು ಆಗತ್ತಾ? ಆ ಸಂಸದ ಸ್ಥಾನ ಸಿಂಧು ಹೇಗಾಗತ್ತೆ? ಅಸಿಂಧು ಆಗತ್ತೆ ಇಷ್ಟು ಜನರನ್ನ ಹೊರಗಿಡೋದೇ ಆದ್ರೆ. ಹಾಗಾಗಿ ಎಲ್ಲ ಪ್ರಶ್ನೆಗಳಿದೆ. ಒಂದು ನೋಟಕ್ಕೆ ಮತ್ತು ಒಂದು ಕ್ಷಣಕ್ಕೆ ತೇಜಸ್ವಿ ಯಾದವ್ ಅವರು ಅತಿರೇಕದ ಹೇಳಿಕೆ ಮತ್ತು ಅತಿರೇಕದ ಯೋಚನೆಗೆ ಹೋಗ್ತಿದ್ದಾರೆ ಅಂತ ಅನ್ಸಿದ್ರು ಕೂಡ ಬೇರೆ ಆಯ್ಕೆಗಳೇ ಇಲ್ಲದೆ ಇದ್ದಾಗ, ಚುನಾವಣೆಯನ್ನ ಸ್ಪರ್ಧೆ ಮಾಡಿನೂ ನಾವು ಸೋಲ್ತೀವಿ, ಅದ್ ನಮಗ್ ಗೊತ್ತಿದೆ, ಸೋಲ್ಸೋಕಾಗಿನೇ ನೀವು ಎಲ್ಲವನ್ನ ವೇದಿಕೆ ಸಿದ್ಧ ಮಾಡ್ತಿದೀರಿ ಅಂತ ಗೊತ್ತಿದ ಮೇಲೂ ನಾವ್ ಯಾಕೆ ಸ್ಪರ್ಧೆ ಮಾಡ್ಬೇಕು ಅನ್ನೋದ್ರಲ್ಲೂ ಕೂಡ ಅರ್ಥ ಇದೆ. ಹಾಗಾಗಿ ಮುಖ್ಯವಾಗಿ ಆಯೋಗ ಸ್ವಲ್ಪ ಒಂದು ಕಾರ್ಯವೃತ್ತಿ ಪ್ರತ್ಯೆಯನ್ನ ತೋರಿಸ್ಬೇಕಾಗತ್ತೆ, ಕ್ಷಮತೆಯಿಂದ ವರ್ತಿಸ್ಬೇಕಾಗತ್ತೆ.
ಕೇಳಿರುವಂತ ಪ್ರಶ್ನೆಗಳಿಗೆ, ಆಯೋಗದ ಕಡೆಯಿಂದ ಆಗ್ತಿರುವಂತ ತೊಂದರೆ ಮತ್ತು ಅವರು ಅನುಸರಿಸ್ತಿರುವಂತ ಮಾರ್ಗ, ಹಾಗೇನೆ ಅವರು ರೂಪಿಸ್ಕೊಂಡಿರುವಂತ ವಿಧಾನಗಳು, ಮಾನದಂಡಗಳು ಇವೆಲ್ಲದರ ಬಗ್ಗೆ ಪ್ರಶ್ನೆ ಇರುವಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮತ್ತು ಇರುವಂತ ಗೊಂದಲಗಳನ್ನ ಬಗೆಹರಿಸುವ ಎಲ್ಲ ಒಂದು ಜವಾಬ್ದಾರಿ ಆಯೋಗದ ಮೇಲಿದೆ. ಸುಪ್ರೀಂ ಕೋರ್ಟ್ ಮುಂದೆ ಏನ್ ತೀರ್ಪನ್ನ ಕೊಡುತ್ತೆ, ಮುಂದೆ ಏನ್ ತೀರ್ಮಾನವನ್ನ ತಗೊಳುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ.